ನೋಡ್ ಮೊದಲ ಹೇಳಿನ್ಯ ನಮಗೆ ಕಮಿಟಿ ಅವ್ರು ಎಟ್ಟು ಹೇಳ್ಯಾರ ನೋಡ ಅಟ್ಟ ಕಡದಟ್ಟ ನಾವು ತುರ್ಸ್ಕೊಂಡು ಕಡ್ಯಾಕ್ ಆಗವ್ರ ನಾವು ಕಡ್ಯಾಕ್ ಆಗ್ಬೇಕು ಹೌದಿಲ್ಲ ನೀವು ಹಂಗ ಬಾಯಿ ಬಿಟ್ಟ ನೀವ್ ಅಲ್ಲ ನಿಮ್ ಮುತ್ತ ಒಳಗಿಂತ ಹೆಚ್ಚು ಬಾಯಿ ಬಿಡೋದನ್ನ ಅದೇವು ನೀ ಇವತ್ತೇ ಕುಡಿಲ್ಲ ನನ್ನ ಸಂಗಟ ನೀ 2-3 ಸಲ ಕುಡಿದಿ ಏನು ಕಿಸಿಯಾಡಿಲ್ಲ ನನ್ ಕೂಡ ನೀ ಏನೋ ಆಗುದಿಲ್ಲ ಇಂತ ಪಳೆದಾಗ ಒಗದಿನಪ್ಪ ಅಂತ ಹೇಳಿ ಭಂಡಾರ ಸಾಕ್ಷಿಯಾಗಿ ಅಣಿ ಮಾಡಿ ಹೋಗಿದ್ರಿ ನೀರು ತಿಳಿತದ ಅವಾಗ ಹೌದಾ ಎಲ್ಲಿ ಏನು ಕಿಸ್ತಿಲ್ಲ ನನ್ ಕೂಡ ನೀ ಎಲ್ಲಿ ಹೌದಾ ಸೋಮ ಪೈಪ ಇದು ನಾ ಅನ್ನಂಗಿಲ್ಲ ಅನಿಸ್ಕೊಳಂಗಿಲ್ಲ ಹೌದು ವಿಷಯ ಏನು ಮನಿ ಏನ ಬ್ಯಾಡಾಗಿ ರೂಢ ಕಡ್ದಾನ ತಿಳಿದಿ ನೋಡ ಹೌದಾ ಅದು ನಿರಾಪೇಕ್ಷ ಶ್ರೇಷ್ಠ ಅಕ್ಕದ ಅದೇ ನಿರಾಪೇಕ್ಷ ಶ್ರೇಷ್ಠ ಅಕ್ಕದ ದೈವದವ್ರು ಟಾಳಿ ಕೊಟ್ರು ಯಾರು ದೈವದವ್ರು ಟಾಳಿ ಕೊಟ್ರಪ್ಪ ದೈವದವ್ರಿಗೆ ಕೇಳ್ತೀನಿ ಅಪೇಕ್ಷೆ ಮೇರೆಗೆ ಅವ ಹೇಳಿದ್ರು ಅಪೇಕ್ಷೆ ಅಂದ್ರೆ ಏನು ನಿರಪೇಕ್ಷೆ ಅಂದ್ರೆ ಏನು ಅಪೇಕ್ಷದ ಪದದ ಅರ್ಥ ಒಂದೊಂದು ಅಕ್ಷರದ ಅರ್ಥ ಸಕಟ್ ಹೇಳಿ ಆರ್ತಿ ಮಾಡ್ತೀನಿ ಹೌದಾ ನೀ ಹೇಳಿ ಆರ್ತಿ ಮಾಡ್ತಿ ನೀ ನಿರಪೇಕ್ಷ ಹೇಳ್ತಿ ನೀ ತಿಳ್ಕೊಂಡಿರ್ಬೇಕ ಹೌದಾ ಅಂತದ್ರ ಸಲುವಾಗಿ ನಿಮ್ಮಂತರ ಸಲುವಾಗಿ ನಾ ಏನಪ್ಪಾ ಅಂತ ಡಿಗ್ರಿ ಸಾಲಿ ಬಿಟ್ಟು ಇದಕ್ಕೆ ಬೆನ್ನತ್ತಿನ್ನೆ ಪೇಪರ್ ಸಾಲಿ ಬಿಟ್ಟು ಎಕ್ಸಾಮ್ ಕೂತಂತ ಸಮಯದಲ್ಲಿ ನಾವು ನಿನ್ನಂತ ನಾವು ಬಂದಿದ ನಮ್ಮ ನೀರು ನೋಡ್ಲಕ್ಕ ಅವ ನಿನ್ನ ಗುರು ಯಾರು ಗುರು ಇರೋಕ ನಾನು ಗುರು ಫೋನ್ ಹಚ್ಚಿ ಹೇಳದಂತ ಸಮಯದೊಳಗೆ ಡಿಗ್ರಿ ಎಕ್ಸಾಮ್ ಕೂತಂತ ಎನ್ವಲ್ ಎಕ್ಸಾಮ್ ಬಿಟ್ಟು ಹೋಗಿನ್ಯ ಅವನೇ ಏನು ಕಿಸ್ತಿಲ್ಲ ನಿನ್ನಂತವ್ರು ಯಾರ್ಲಕ್ಕ ನಮ್ಮ ಕೈಯಾಗ ವಿಷಯ ಮಾತಾಡು ಕಮಿಟಿಗೆ ಆಧಾರ್ ಹಚ್ಚಿ ಮಾತಾಡು ಹೌದಾ ಬ್ಯಾಡಾಗಿ ರೂಢ ಕಡ್ದನಂತೇಳಿ ತಾಕತ್ತಿತ್ತಂದ್ರೆ ಹೇಳಿ ಆರ್ತಿ ಮಾಡು ಗುರು ಬೇಕಾಗಿ ರೂಢ ಕೊಟ್ಟಾನಂತ ಹೇಳಿ ಕಸಿದ ನಾ ಹೇಳಿ ಆರ್ತಿ ಮಾಡ್ತೀನಿ ಹೌದು ಸೋಮ ಬಾಯಿ ಐತಿಪ್ಪ ಅಂತ ಬಲ್ಲಂಗ ಬಗ್ಲಕ್ ಹೋಗ್ಬೇಡ ನೀವ್ ಒಂದ್ ಮಾತಾಡಿದ್ರೆ 10 ಮಾತಾಡ್ತೀನಿ ಮಾತಾಡ್ತೇವ್ರ ದೈವಕ್ಕೆ ಕೆಡಿಸಿ ದೈವಕ್ಕೆ ವಾಜ್ಯಾಗಿ ಮಾತಾಡುವಂತ ಕೆಲಸ ಇಲ್ಲಿ ಆಗಿರುವಾರ ಮೊದಲ ಹೇಳ್ಯಾರ ಕಮಿಟಿ ಅವರು ಕಮಿಟಿ ಹೇಳ್ಯಾರ ಹೌದಿಲ್ಲ ಕಮಿಟಿ ಅವ್ರು ನಮ್ಮನ್ನ ಕರೆಸ್ಯಾರಪ್ಪ ಅಂತಂದ್ರ ಅವ್ರ ಕೆತ್ತಂದ್ರೆ ಕೆತ್ತಬೇಕ ಮೆತ್ತಂದ್ರೆ ಮೆತ್ತಬೇಕ ತಿಳ್ಕೊಂಡು ಎಷ್ಟಿಷ್ಟು ಕಡ್ದಿರ್ತೈತಿ ಹೇಳು ಅಷ್ಟೇ ಇದು ಮಾಡಿವಿ ನಾವು ಹೌದಾ ಅಡಿಕೇಶ್ವರ ಋಷಿ ಉದಾಹರಣೆ ಕೊಟ್ಟಿನ್ಯ ಹೌದಾ ನಿರಪಕ್ಷದ ಯಾವ ಉದಾಹರಣೆ ಕೊಟ್ಟಿಪ್ಪ ನೀ ಮೊದಲಿಗೆ ಸಿದ್ದೇಶ್ವರ ಅಪ್ಪಾಜಿ ಅಂತ ಕೊಟ್ಟಿ ನಿನ್ನ ಸಂಧಿಗೆ ಬಂದು ಯಾರು ಕೊಟ್ಟಪ್ಪ ಏನು ಮಣ್ಣು ಇಲ್ಲ ಹೇಳು ಅದು ನಾನು ವಿಷಯ ಮುರುಕೋತ ಮಾತಾಡ್ಯಾನವ ನಿನ್ನ ನಿರಪೇಕ್ಷ ವಿಷಯ ಯಾರು ಉದಾಹರಣೆ ಕೊಟ್ಟು ಹೆಚ್ಚು ಮಾಡಿದೀನಿ ಹೆಚ್ಚು ಮಾಡ್ಬೇಕ್ರೆ ಉದಾಹರಣೆ ಕೊಟ್ಟು ಸೊಮ್ಮೆ ಯಾರಿಗಾರ ಮಾತಾಡ್ದಂಗೆ ನಮ್ಮನ್ನ ಕೆಣಕಲಾಗತ್ತಿ ಹಂಗ ನಿನಗೆ ತಾಕತ್ತಿತ್ತಪ್ಪ ಅಂತಂದ್ರೆ ಮೊದಲಿಗೆ ಬಂದು ದಿಮ್ಮ ಹೊಡಿಬೇಕು ಮೊದಲು ಬಂದು ಕೆದರ್ಬೇಕ ಯಾರು ನೀರು ತಿಳಿತಾನೋ ದೈವಕ್ಕೆ ಇಬ್ರು ಕೂಡ ಲೈಸೆನ್ಸ್ ತಗೊಂಡ್ಬಿಡ್ತಿದ್ದೀವಿ ಇವತ್ತು ನಂದರ ನೀರು ತಿಳಿತ ನಿಂದರ ನೀರು ತಿಳಿತ ಇದ್ರ ದೈವದವ್ರು ಆಟ ಬರ್ಲಿಕ್ಕೆ ಹೋಗ್ಬೇಡ್ರಿ ಹೊಳಿ ಚಂತನ ಹಾಡ್ದಾಗಲ ಕತ್ತಿದ್ದೀವಿ ನಾವು ಹಾಡ್ಲಾಕತ್ತಿದೆವು ಸೋಮ ಬಲ್ಲಂಗ ಪಾಳೆ ಲಾಸ್ಟ್ ಚಂದ ಬರ್ನತ್ತಡ ಕೈ ಬೀಸ್ ಹಂಗ ಮಾತಾಡೋದು ಕಿಂಗ ಮಾತಾಡೋದು ಇಂತ ಎಲ್ಲ ಮಾತಾಡ ಇಲ್ಲಿಗೆ ಬಂದಿನ ಒಬ್ಬನ ಸೋಮ ಸಾಲಿ ಬಿಟ್ಟು ಬೆನ್ ಹತ್ತಿನಂದ್ರೆ ಸೋಮ ಬೆನ್ ಹತ್ತಿಲ್ಲ ಹೌದಾ ಅನ್ನಂಗಿಲ್ಲ ಅಂದ್ರು ಬಿಡಂಗೂ ಇಲ್ಲ ವಿಷಯದೊಳಗ ಮಾತಾಡು ಹೌದಿಲ್ಲ ವಿಷಯದೊಳಗೆ ನೀ ಹೆಚ್ಚಾದ್ರು ಅಟ್ಟೆ ನಾ ಹೆಚ್ಚಾದ್ರು ಅಟ್ಟೆ ವಿಷಯಗಳ ಮಾತಾಡಿ ನೋಡ ಪ್ರತಿಪಾದನೆ ವಿಷಯ ಶಿಸ್ನ ಪ್ರತಿಪಾದನ ಮಾಡ ನಿರಪಕ್ಷ ಅಪೇಕ್ಷೆ ಅಂದ್ರೆ ಬಯಸುದ್ದು ನಾ ಏನ್ ಮಾತಾಡೀನಿ ಬಯಸುದ್ದೆ ನಾ ಮಾತಾಡೀನಿ ನನಗ್ ವಿಷಯ ಗೊತ್ತಲ್ಲ ನೀ ಕೇಳಕತ್ತಿ ಯಾವ ಸಿದ್ಧ ಮಾಳಿಂಗರಾಯ ಅಪೇಕ್ಷೆ ಮೇರೆಗೆ ಹೇಳ್ತೀನಿ ನಿನಗ ಏನಪ್ಪಾ ಹೌದಿಲ್ಲ ಯಾವ ಭರಮದೇವರ ಪುತ್ರ ಸೂರಮ್ಮದೇವಿ ಸುತ್ತ ಕಳವಿ ನಾರಾಯಣ ಗೌಡ್ರ ಅಳಿಯ ಕನ್ಯಾ ಕಾಮರತಿ ಹಿರಿಯ ಹೌದಿಲ್ಲ ಸಿಡಿಯಾಣ ಸಿಟ್ಟಿನ ದೇವರ ಸಿಡಿಯಾಣ ಸಿದ್ಧ ಬೀರ ದೇವರ ಸಿದ್ಧ ಬೀರ ದೇವರ ಸೇವಾ ಮಾಡ್ತಿದ್ದ ಯಾರು ಮಾಡ್ತಿರು ಬಾರಾಮತಿಯ ಗೌಡರಾಗಿರ್ತಕ್ಕಂಥ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದೊಳಗೆ ಜನಿಸಿ ಬಂದ ಯಾರು ಬಂದ್ರಪ್ಪ ಸಿದ್ಧರೊಳಗ ಶಿವಗೇನಿ ದೇವತೆಯರೊಳಗ ದೇವಗೇನಿ ಮಾನವರೊಳಗ ಮನೆಗೆ ನೆನೆಸಿಕೊಂಡಿರ್ತಕ್ಕಂಥವ ಸಿದ್ಧ ಮನ್ಯ ಮಾಳಿಂಗರಾಯ ಹೌದಿಲ್ಲ ಮನ್ಯ ಮಾಳಿಂಗರಾಯ ಗುರು ಏನು ಬೇಡ್ದ ಏನು ಬಯಸದ ಅಪೇಕ್ಷೆದಿಂದ ಗುರು ಬೇಡ್ದ ಏನು ಬೇಡ್ದಪ್ಪ ಮನ್ಯ ಮಾಳಿಂಗರಾಯ ಏನು ಬೇಡ್ದಪ್ಪ ಆತ ಮಾಳಪ್ಪ ನನಗೆ ಇವತ್ತು ಹುಲಿ ಹಾಲು ಉಣ್ಣುವಂಗಾಗ್ಯದ ಅಂತ ಹೇಳ್ದ ಹೌದಿಲ್ಲ ಮನ್ಯ ಮಾಳಿಂಗರಾಯ ಗುರು ಅಪೇಕ್ಷೆದಿಂದ ಬೇಡನೋ ನಿರಪೇಕ್ಷೆದಿಂದ ಬೇಡನೋ ಅಪೇಕ್ಷೆದಿಂದ ಬೇಡನಲ್ರಿ ಬಯಸಿದ ಖರೆ ಅದನಿಲ್ಲ ಅಲ್ಲಿ ಖರೆ ಮತ್ತು ಗುರು ಬಯಸಿದ್ದಕ್ಕಾಗಿ ಅಪೇಕ್ಷೆ ಪಟ್ಟಿದ್ದಕ್ಕಾಗಿ ಸಿದ್ಧ ಮಾಳಿಂಗರಾಯ
ಎಲ್ಲಿ ವಾರ್ತಿ ನಿಂಬಾಳ ಗುಡ್ಡಕ್ಕ ಹೋಗಿ ಹುಲಿಯ ಹಾಲವನ್ನ ತಂದ ಗುರುವಿಗೆ ಉಣಿಸಿ ಜತ್ತ ನಾರಾಯಣಪುರ ನಾಮವನ್ನು ಅಳಿಸಿ ಏನ್ ಮಾಡ್ಯಾನ ಹುಲ್ಜಂತಿ ಅಣಿಸ್ಯಾನ. ಇದು ಯಾರು? ಗುರು ಅಪೇಕ್ಷೆ ಮಾಡಿದ್ದಕ್ಕಾಗಿ, ಹೌದಾ? ಗುರು ಬಯಸಿದ್ದಕ್ಕಾಗಿ, ಹೌದಿಲ್ಲ? ಹೌದು. ಗುರು ಬಯಸಿದ್ದಕ್ಕಾಗಿ ಅಪೇಕ್ಷೆ ಮಾಡಿದಕ್ಕಾಗಿ ಜತ್ತ ನಾರಾಯಣಪುರ ಹೋಗಿ ಹೌದು ಸದ್ದು ಹುಲ್ಜಂತಿ ಅನಿಸ್ಯಾರ. ಇದು ಅಪೇಕ್ಷೆ ಅದ. ಎಲ್ಲಿ ಅದರಿಂದ ನಿರಪೇಕ್ಷೆ? ಮುಂದ ಇದೇ ಸಿದ್ಧ ಮಾಳಿಂಗರಾಯ, ಹೌದಾ? ಸಿದ್ಧ ಮಾಳಿಂಗರಾಯ ಗುರುವಿಗೆ ಧೂಪಾರ್ತಿಯನ್ನು ಬೆಳಗುವಂತ ಸಮಯದೊಳಗ ಹೌದು ಧೂಪಾರ್ತಿ ಹೋಗಿ ಎಲ್ಲಿ ಹೋಗಿ ಮುಡ್ತು? ಕೈಲಾಸಕ್ಕೆ ಹೋಗಿ ಮುಟ್ಟಿತು. ಹೌದಾ? ಕೈಲಾಸದೊಳಗ ಶಿವ ಪಾರ್ವತಿಯರು ಪಗಡಿ ಆಡುವಂತ ಸಮಯದೊಳಗ ಕೈಲಾಸವೆಲ್ಲ ಕತ್ತಲು ತುಂಬತ್ತು. ಹೌದಾ? ಕತ್ತಲು ತುಂಬದಂತ ಸಮಯದೊಳಗ ಪಾರ್ವತ ದೇವಿ ಕೇಳ್ತಾಳ. ಏನ್ ಕೇಳ್ತಾಳ? ಪತಿದೇವ ಕೈಲಾಸವೆಲ್ಲ ಕತ್ತಲು ತುಂಬದಂಗ ಆಗ್ಯದ, ಇದು ಎಲ್ಲಿಂದ ಯಾಕೆ ಹಿಂಗಾಗ್ಯದಂತ ಸಮಯದೊಳಗ ಪರಮೇಶ್ವರ ಹೇಳ್ತಾನ ಏನಂತ? ಮರ್ತ್ಯ ಲೋಕದಾಗ ಮನ್ಯ ಮಾಳಿಂಗರಾಯ ಗುರುವಿಗೆ ಎತ್ತಿ ಬೆಳೆದು ಉಪಾರ್ತಿ ಎತ್ತಿ ಬೆಳುವಂತ ಹೊಗಿ ಕೈಲಾಸಕ್ಕೆ ಬಂದು ಮುಟ್ಟ್ಯಾದ. ಹೌದಾ? ಕೈಲಾಸ ತುಂಬಾ ಎಲ್ಲ ಹುಗಿ ತುಂಬ್ಯದಂತ ಸಮಯದೊಳಗ ಪಾರ್ವತ ದೇವಿಗೆ ಅಪೇಕ್ಷೆ ಆಯ್ತು. ಏನಾಯ್ತು ಅಪೇಕ್ಷೆ? ಏನು ಬಯಸಲು? ಏನ್ ಬಯಸಲಪ್ಪ? ಅಂತ ಭಕ್ತಿ ವಾನಗ ನಾ ನೋಡ್ಬೇಕು ಈಗಿಂದೀಗ ತಿಳ್ಕೊಂಡ. ಅಪೇಕ್ಷೆ ಪಟ್ಟು ಈ ಸದ್ರ ಅವನಿಗೆ ನೋಡ್ಬೇಕಂತ ತಿಳ್ಕೊಂಡಂತ ಸಮಯದೊಳಗ ಅವಾಗ ಏನಾಯ್ತಪ್ಪ? ಶಿವ ಪಾರ್ವತಿ ಅವರು ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕೆ ಬಂದು ವೇಷ ಧಾರಣವನ್ನ ಮಾಡ್ಕೊಂಡ್ರು. ಹೌದಾ? ವೇಷ ಧಾರಣವನ್ನ ಮಾಡ್ಕೊಂಡ್ರು. ಪಾರ್ವತಿ ಶಿವ ಪಾರ್ವತಿಯರ ಮೈ ಎಲ್ಲ ಏನಾಗ್ತಿತ್ತು? ಕಿವ ರಕ್ತ ಸೋರ್ತಿತ್ತು. ಕಿವ ರಕ್ತ ಸೋರಿ ಕಾತರ ಕಂಟಾಗ ಬಿದ್ದು ನರಳಾಡಕತ್ತಿದ್ರು. ನರಳಾಡುವಂತ ಸಮಯದೊಳಗೆ ಸಿದ್ಧ ಮಾಳಿಂಗರ ದಿನಮ್ಮ ಪ್ರತಿ ಹೆಂಗ ಗುರುವಿನ ಸೇವಾಕ ಹೂವ ತರ್ಲಕ್ ಹೊಕ್ಕಿದ್ ನೋಡು, ಹಂಗ ಹೋಗುವಂತ ಸಮಯದೊಳಗ ಕಾತರ ಕಟ್ಟಿ ಒಳಗ ಬಿದ್ದು ನರಳಾಡುದು ಯಾರ ಕಿವಿಗೆ ಬೀಳ್ತದ? ಮನ್ಯ ಮಾಳಿಂಗ್ರ ಕಿವಿಗೆ ಬಿತ್ತು. ಅವಾಗ ಮನ್ಯ ಮಾಳಿಂಗ್ರ ಯಾಕೆ ನೀವು ಎಲ್ಲಿದ್ ಬಂದಿದ್ರ ಅನ್ನಂತ ಸಮಯದೊಳಗ ಅವಾಗ ಶಿವ ಪಾರ್ವತಿಯವರು ಆಗಿದ್ದೆಲ್ಲ ಹೇಳ್ತಾರ. ಹೇಳದಂತ ಸಮಯದೊಳಗ ಮಾಳಿಂಗ್ರ ಏನ್ ಮಾಡ್ದಪ್ಪ ಅಂತಂದ್ರ ಮನ್ಯ ಮಾಳಿಂಗ್ರ ತನ್ನ ನ್ಯಾಲಿಗಿಲೇನ ಏನ್ ಮಾಡ್ದಪ್ಪ ಅಂತಂದ್ರ ಅವ್ರ ಇಬ್ಬರ ಮೈಯ ಶಿವನ ಮೈಯ ನೆಕ್ಕ ಬಿಟ್ಟ. ನೆಕ್ಕದಂತ ಸಮಯದೊಳಗ ಮೈ ಎಲ್ಲ ಕಲಿ ಎಲ್ಲ ಮಾಯಾಗಿ ಹೋದು. ಮಾಯಾಗಿ ಹೋಗಿ ಸಿಡಿಯಾಣ ಸಿದ್ಧನ ಮಠಕ್ಕೆ ಕರ್ಕೊಂಡು ಬಂದ. ಸಿಡಿಯಾಣ ಸಿದ್ಧನ ಮಠಕ್ಕೆ ಕರ್ಕೊಂಡು ಬಂದ್ ಇವರು ರೋಗ ದೂರ ಮಾಡ್ತ ಹೇಳ್ದ. ಸಿಟ್ಟಿನ ದೇವರ ಸಿಡಿಯಾಣ ಸಿದ್ಧ ಮಠ ಬಿಟ್ಟು ಹೊರಗೆ ಹಾಕೋ ಮನ್ಯ ಮಾಡಪ್ಪ ಅಂದ. ಅವಾಗ ಮನ್ಯ ಮಾಳಿಂಗ್ರೆ ಏನ್ ಮಾಡ್ದಪ್ಪ ಅಂತಂದ್ರ ಇವ್ರ ರೋಗ ಏನಪ್ಪಾ ಅಂತಂದ್ರ ವಚನ ಕೊಟ್ಟು ಕರ್ಕೊಂಡು ಬಂದಿನ್ಯ. ವಚನ ಮೀರಿದೆವಪ್ಪ ಅಂತ ಧರ್ಮಕ್ಕೆ ದಾಖ್ಯತ್ತದ ಕುಲಕ ಕುಂದು ಬರ್ತದ, ಜಾಡಿಗೆ ಬಟ್ಟ ಬರ್ತದ. ಆಗ ನಾ ವಚನ ಕೊಟ್ಟಿನಪ್ಪ ಅಂತಂದ್ರ ವಚನ ಸತ್ಯ ಆಗ್ಬೇಕಂತ ತಿಳ್ಕೊಂಡಂತ ಸಮಯದೊಳಗ ಮನ್ಯ ಮಾಳಿಂಗ್ರ ಅದೇ ಗುರುವಿನಲ್ಲಿರ್ತಕ್ಕಂತ ಅಲಗ ತೋಣ ಆಳಕ್ಕೆ ಶುರು ಮಾಡ್ದ. ಮನ್ಯ ಮಾಳಿಂಗ್ರನ ಹೊಟ್ಟಾನ ಕಳ್ಳ ಹೊರಗ ಬಿದ್ದಂತ ಸಮಯದೊಳಗ ಗುರು ಬೀರದೇವ್ರ ಗದ್ದಿಗೆ ಕೂತ್ ಗಡಗಡ ನಡಗ್ತಾನ. ನಡಗುವಂತ ಸಮಯದೊಳಗ ಪಾರ್ವತಿ ದೇವಿ ಹೇಳ್ತಾಳ ಪತಿದೇವಗ ಏನಂತ? ಪತಿದೇವ ಹಿಂಗ ಬಿಟ್ಟಿವಪ್ಪ ಅಂತಂದ್ರ ಮಾಳಿಂಗ್ರನ ಪ್ರಾಣ ಹಾರಕ್ಕದ, ಬೇರೂಪ ಇದ್ದುದು ನಿಜ ರೂಪ ತೋರ್ಸಂತ ಸಮಯದೊಳಗ ಅವಾಗ ಮನ್ಯ ಮಾಳಿಂಗ್ರ ನಿಜ ರೂಪ ತೋರ್ಸಿದ್ರು. ಮನ್ಯ ಮಾಳಿಂಗ್ರ ಏನು ಬೇಡಂದಂತ ಸಮಯದೊಳಗ ಅವಾಗ ಶಿವ ಪಾರ್ವತಿಯವರು ಏನ್ ಆಶೀರ್ವಾದ ಮಾಡಿದ್ರು? ಆಶೀರ್ವಾದ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಅಪೇಕ್ಷೆದಿಂದ ಆಶೀರ್ವಾದ ಮಾಡ್ಯಾರ. ಅಪೇಕ್ಷೆದಿಂದ ಏನ್ ಆಶೀರ್ವಾದ ಮಾಡಿದ್ರು? ಮರ್ತ್ಯ ಲೋಕದಾಗ ಪಾರೊಂದು ಪೋರಿ ಇರುತ್ತಾನ. ಸಾಕ್ಷಾತ್ ಪ್ರತಿ ದೀಪಾವಳಿ ಅಮಾವಾಸ್ಯೆ ದಿನ ಬಂದ ಮುಂಡಾ ಸಾಯರಿ ಸುತ್ತಿ ಹೊಕ್ಕಿವಿ ಅಂತೇಳಿ ಅಪೇಕ್ಷೆಯಿಂದ ವಚನ ಕೊಟ್ಟಾರ. ಸಹಿತ ದೀಪಾವಳಿ ಅಮಾವಾಸ್ಯೆ ದಿನ ಸಾಕ್ಷಾತ್ ಶಿವ ಪಾರ್ವತಿನ ಮುಂಡಾ ಸಾಯರಿಗೆ ಹೊಕ್ಕದ ನೋಡಕ್ ಹೋದ್ರೆ ಸಿಗ್ತಾರ. ಇದು ಅಪೇಕ್ಷೆದಿಂದ. ಎಲ್ಲಿದ್ರಿಂದ ನಿರಪೇಕ್ಷೆ? ಸೋಮ ಮಾತು ಮುರುಕೋತ ನಡೀತಾ ತಿಳ್ಕೊಂಡೇನ? ಹೌದಾ? ಆ ಕಡೆ ಯಾರಿಗಾರ ಒಂದು ನಿಮ್ಮ ದುಪ್ಪಡಕ್ ಮ್ಯಾಲ ಹಾಕೊಳ್ಳೋದು, ಜೋಡ ಮ್ಯಾಲ ಹಾಕೊಳ್ಳೋದು, ಮಾತಾಡ್ಕೊಂಡು ಹಾಡಿಕೆ ಮಾಡೋದು. ನೀ ನನಗ ಬೈ ನಾ ನಿನಗ ಬೈತೀನಿ, ಯೂಟ್ಯೂಬ್ ಹವಾ ಹಾಕದ. ನಮ್ಮದ ಹಂಗಲ್ಲ, ಹೌದಿಲ್ಲ? ಬಂದ್ರ ವಾರಣೆ ಹೋದ್ರ ಚಾರಣೆ. ನೀವು ಮುಂದಿನ ಸಲ ಹಾಡ್ರಿ ಸಕಟ್ ಬಿಡ್ರಿ. ಬಂದ್ರ ಬಾಯ್ತುಂಡಿ ಹೋಳಿ ಉಂಡಿ ಕಡ ಮುಡಿ ಮಾತಾಡಿ ಕಡಕಾಗಿ ಬಿಡೋರು ನಾವು. ಯಾರು ಕೂಡ ಮಾತಾಡೋರಲ್ಲ, ಕೈ ಕೊಡೋರಲ್ಲ, ಅನ್ನೋರಲ್ಲ, ಅನ್ಸ್ಕೊಳ್ಳೋರಂತೂ ಮೊದಲೇ ಅಲ್ಲ, ಹೌದಿಲ್ಲ? ಅಂದ್ರ ಬರ್ತದ ಹೇಳ್ತೀವಿ, ಬರ್ಲಿಕ್ಕಂದ್ರೆ ಇಲ್ಲ ಕಡ ಮುಡಿ ಅವರದು ನಮ್ಮದು. ನಿಮ್ಗತ್ತೆ ಡೂಪ್ಲಿಕೇಟ್ ಯಾವ ಪೈಪ್ ಏರಿಸ್ತೀನಿ, ಇದು ಏರಿಸ್ತೀನಿ. ಅವ್ರು ಮಾತಾಡ ಎಲ್ಲಿ ಹೋಗಿದ್ದೆ ನಾನಿ? ಅವ್ರು ಮಾತಾಡ ನೀ ಎಲ್ಲಿ ಹೋಗಿದ್ದೆ ಅಂತ ನಾ ಕೇಳ್ತೀನಿ. ಮತ್ ಅವ ಬೈಯಾಗಿ ಬೈಸೋಕೋದಕ್ಕೆ ನಾವು ಪುಕಾಡ್ ಬಂದಿ ಬೈಸೊಳಕ್ ಬಂದೀವಿ. ನಮಗಿಲ್ಲಿ ಅವ್ರ ಕೈಲಿ ಬೈಸೊಳಕ್ ಕರ್ಸಿ ನಮಗ
ಅವನ ಕೈಲಿ ಬೈಸ್ರ ಕರ್ಸಿ ನಮಗ ಮತ್ ಸುಮ್ಮ ಮಾತಾಡ್ದಾರ ಅದ